ಅತ್ತಿಗೆ, ನನಗೆ ನಿಮ್ಮ ಡ್ರೆಸ್ಗಿಂತ ಕಾಸ್ಮೆಟಿಕ್ಸ್ ಬಾಕ್ಸೇ ತುಂಬ ಇಷ್ಟ ಆಯಿತು. ಹೌದು ಪ್ರಜ್ಞಾ, ನನಗೂ ತುಂಬ ಇಷ್ಟ ಆಯಿತು. ಇದನ್ನು ನನ್ನ ಕಸಿನು ನನ್ನ ಮದುವೆಗೆ ಗಿಫ್ಟಾಗಿ ಕೊಟ್ಲು. ವಾವ್, ಸೂಪರ್ ಅತ್ತಿಗೆ. ಅತ್ತಿಗೆನಾದ್ನಿ ಮಾತು ಮುಗೀತಾ? ಅಮ್ಮ, ಇಲ್ಲಿ ನೋಡು, ಅತ್ತಿಗೆಗೆ ಅವ್ರ ಕಸಿನು ಕಾಸ್ಮೆಟಿಕ್ಸ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡು. ಅದನ್ನು ನೋಡ್ತಾನೆ ಹೊಟ್ಟೆ ತುಂಬಿಸ್ಕೊತಿರೋ ಅಥವಾ ಮಧ್ಯಾಹ್ನಕ್ಕೆ ಅಡುಗೆ ಗಿಡಿಗೆ ಏನಾದರೂ ಮಾಡ್ತಿರೋ? ಏನು ಅಡುಗೆ ಮಾಡಬೇಕಾ? ನಾನು ಯಾಕಮ್ಮ ಅಡುಗೆ ಮಾಡಲಿ? ನಾನೇ ನಿಮ್ಮ ಮನೆ ಸೊಸೆನಾ? ಹೌದಲ್ವಾ? ನೋಡು ಪಾಪ, ನೀನು ಈ ಮನೆ ಮಗಳು, ನೀನು ಆರಾಮಾಗಿರ್ಬೇಕು. ನವ್ಯ, ಬಾಮ ಅಡುಗೆಗೆ ರೆಡಿ ಮಾಡ್ಕೊ. ಅತ್ತೆ, ನಾನು ಅಡುಗೆ ಮಾಡಬೇಕಾ? ನಾನು ಒಬ್ಬಳೇ ಎಲ್ಲನೂ ಹೇಗೆ ಮಾಡಲಿ? ಇನ್ಯಾರು ಮಾಡ್ತಾರೆ? ಸುರಭಿ ಏನಿದ್ದಾಳ ಇಲ್ಲಿ ಮಾಡೋಕ್ಕೆ? ಬೇಗ ಬೇಗ ಬಾ. ಅದಕ್ಕೆ ಯಾಕೆ ಹೀಗೆ ಕೂತಿದ್ದೀರಾ? ಹೋಗಿ ಬೇಗ ಅಡುಗೆ ಮಾಡಿ. ಸರಿ. ವಾ, ಸೂಪರ್ ಆಗಿದೆ ಇದು. ಇದರ ರೇಟ್ ಎಷ್ಟಿರ್ಬೋದು? ಅತ್ತೆ ಹೇಳಿದ್ಮೇಲೆ ಅಡುಗೆ ಮಾಡಲೇಬೇಕಲ್ವಾ? ಸೀದಾ ಅಡುಗೆ ಮನೆಗೆ ಬಂದು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ನನಗಿಷ್ಟೊಂದು ಜನಕ್ಕೆ ಅಡುಗೆ ಮಾಡೋಕ್ಕೆ ಬರಲ್ವಲ್ಲ. ನಿಜ ಹೇಳಬೇಕಂದ್ರೆ ನಾನು ಅಮ್ಮನ ಮನೇಲಿದ್ದಾಗ ಒಂದು ದಿವಸನೂ ಅಡುಗೆನೇ ಮಾಡಿಲ್ಲ. ಎಲ್ಲ ಅಮ್ಮನೇ ಮಾಡ್ಕೊಳ್ತಿದ್ರು. ನಾನು ಬರೀ ಆಫೀಸು ಫ್ರೆಂಡ್ಸು ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಇರ್ತಿದ್ದೆ. ಈಗ ನೋಡಿದ್ರೆ ಅಡುಗೆ ಮಾಡಬೇಕಾ? ನವ್ಯ, ಅತ್ತೆ ಇದೇನಮ್ಮ ಅಡುಗೆಗೆ ರೆಡಿ ಮಾಡ್ಕೊ ಅಂದರೆ ಏನೋ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ಯಾ? ಅದು ಅತ್ತೆ, ಏನು ಅಡುಗೆ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಅಷ್ಟೇನಾ? ನಿನಗೆ ಯಾವ್ದು ಸುಲಭ ಅನ್ಸುತ್ತೋ ಅದನ್ನೇ ಮಾಡು, ಪರವಾಗಿಲ್ಲ. ಸರಿ ಅತ್ತೆ. ಹಾಂ, ನನಗೆ ಯಾಕೋ ತುಂಬ ನಿದ್ದೆ ಬರ್ತಾ ಇದೆ. ನಾನು ಮಲಗಿರ್ತೀನಿ. ಅಡುಗೆ ಎಲ್ಲ ಆದಮೇಲೆ ಬಂದು ನನ್ನನ್ನು ಎಬ್ಸು. ಆಯಿತು ಅತ್ತೆ. ಅಮ್ಮ, ನಾನೊಂದು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಸರಿ. ದೇವ್ರೆ, ನೀನೇ ಕಾಪಾಡಬೇಕು. ನಾನು ಏನು ಅಂತ ಅಡುಗೆ ಮಾಡಲಿ? ನನಗೇನು ಮಾಡೋಕ್ಕೆ ಬರೋದೇ ಇಲ್ವಲ್ಲ. ಹಾಂ, ಐಡಿಯಾ. ಒಂದು ಕೆಲಸ ಮಾಡ್ತೀನಿ. ಪ್ರಜ್ಞೆನೂ ಹೇಗೂ ಎಲ್ಲೋ ಆಚೆ ಹೋಗಿದ್ದಾಳೆ, ಅತ್ತೆನೂ ಮಲಗಿದ್ದಾರೆ. ಇವರು ಭಾವ ಇಬ್ಬರೂ ಇಲ್ಲ, ಸುರಭಿ ಅಕ್ಕನೂ ಇಲ್ಲ. ಆನ್ಲೈನಿಂದ ಫುಡ್ ಆರ್ಡ್ರ್ ಮಾಡ್ತೀನಿ. ಆಮೇಲೆ ಅದನ್ನೇ ಎಲ್ಲ ಪಾತ್ರೆಗಳಿಗೂ ಹಾಕ್ಬಿಡ್ತೀನಿ. ಆಗ ಯಾರಿಗೂ ಡೌಟೇ ಬರಲ್ಲ. ಹೀಗೆ ಯೋಚನೆ ಮಾಡಿಕೊಂಡು ನವ್ಯ ಆನ್ಲೈನಿಂದ ಫುಡ್ ಆರ್ಡರ್ ಮಾಡ್ತಾಳೆ. ದೇವ್ರೆ, ಎಂಥ ಐಡಿಯಾ ಕೊಟ್ಟೆ. ನಾನು ಆಚೆ ಇದ್ರೇ ಒಳ್ಳೇದು ಅನ್ಸುತ್ತೆ. ಅಕಸ್ಮಾತ್ ಡೆಲಿವರಿ ಬಾಯಿ ಕಾಲಿಂಗ್ ಬೆಲ್ ಮಾಡಿಬಿಟ್ರೆ ಅತ್ತೆಗೆ ಎಚ್ಚರಿಕೆ ಆಗೋಗ್ಬಿಡುತ್ತೆ. ಆವಾಗ ಆನ್ಲೈನಿಂದ ಫುಡ್ ಆರ್ಡರ್ ಮಾಡಿದ್ದು ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲ ಇಲ್ಲ, ನಾನು ಹೊರಗಡೆ ಇರೋದೇ ಸರಿ. ನವ್ಯ ಡೆಲಿವರಿ ಬಾಯ್ ಬರೋದನ್ನೇ ಕಾಯ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿಗೆಲ್ಲ ಅವಳು ಆನ್ಲೈನಲ್ಲಿ ಏನು ಫುಡ್ ಆರ್ಡರ್ ಮಾಡಿದ್ಲೋ ಅದೆಲ್ಲ ಬರುತ್ತೆ. ಯಾರಿಗೂ ಗೊತ್ತಾಗ್ದಂಗೆ ಅಡುಗೆ ಮನೆಗೆ ಬಂದು ನೀಟಾಗಿ ಎಲ್ಲನೂ ಪಾತ್ರೆಯಲ್ಲಿ ಹಾಕಿ ಇಡ್ತಾಳೆ. ಸದ್ಯ ಎಲ್ಲ ಕರೆಕ್ಟ್ ಟೈಮಿಗೆ ಬಂತು. ಯಾರಿಗೂ ಡೌಟ್ ಬರಲಿಲ್ಲ. ಇವಾಗ ಹೋಗಿ ನಾನೇ ಅತ್ತೆನ ಎಬ್ಬಿಸ್ತೀನಿ. ನವ್ಯ, ನೀನು ಅಡುಗೆ ಮನೇಲಿ? ಯಾಕ್ರಿ, ನಾನು ಅಡುಗೆ ಮಾಡಬಾರ್ದಾ? ಹಾಗಲ್ಲ, ನೀನು ಯಾವಾಗ ನೋಡಿದ್ರು ಪ್ರಜ್ಞಾ ಜೊತೆನೇ ಇರ್ತಿದ್ದೆ, ಅಡುಗೆ ಮನೆ ಕಡೆ ಬರ್ತಾನೆ ಇರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಅತ್ತೆ ಅಡುಗೆ ಮಾಡು ಅಂದರು, ಹಾಗಾಗಿ ಬಂದೆ. ನವ್ಯ, ಸುರಭಿಯಲ್ಲಿ? ಭಾವ, ಸುರಭಿ ಅಕ್ಕ ಅವ್ರು ತವ್ರ ಮನೆಗೆ ಹೋದ್ರು. ಏನು, ತವ್ರ ಮನೆಗೆ ಹೋದ್ಲಾ? ಹೌದು. ಯಾವಾಗ? ಆಗಲೇ ಹತ್ತತ್ರ 1 ಅವರ್ ಆಯಿತು. ಅಮ್ಮ ಎಲ್ಲಿ? ಅತ್ತೆ ಮಲಗಿದ್ದಾರೆ. ಅಡುಗೆ ಆದಮೇಲೆ ನನ್ನನ್ನು ಎಬ್ಸು ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರನ್ನ ಎಬ್ಸೋಣ ಅಂತ ಹೋಗ್ತಿದ್ದೆ. ನಾನೇ ಹೋಗಿ ಎಬ್ಬಿಸ್ತೀನಿ ಬಿಡು. ಸರಿ ಭಾವ. ಏನ್ ಮೇಡಮ್, ನಳಪಾಕ ಜೋರಾಗೆ ಮಾಡಿದ್ದೀರಾ? ನಾನೇ ಇಲ್ಲಿ ಪಾಕದಲ್ಲಿ ಬೇಯ್ತಾ ಇದ್ದೀನಿ, ನಳಪಾಕ ಅಂತ. ಹಾಗೇನಿಲ್ಲ. ಹೋಗಿ ಕೈಕಾಲು ತೊಳ್ಕೊಂಡು ಬನ್ನಿ, ಊಟ ಮಾಡೋರಂತೆ. ಸರಿ, ಅಣ್ಣ ಅಮ್ಮ ಪ್ರಜ್ಞಾ ಎಲ್ಲರೂ ಬರಲಿ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಇವಾಗ ಹೇಗೋ ತಪ್ಪಿಸ್ಕೊಂಡೆ. ರಾತ್ರಿ ಅಡುಗೆಗೆ ಏನಪ್ಪ ಮಾಡೋದು? ಅಮ್ಮ ಅಮ್ಮ ಅರ್ಜುನ್,
ಊಟ ಮಾಡಿದ್ಯಾ? ಇನ್ನೂ ಇಲ್ಲ, ನಿನ್ನ ಊಟಕ್ಕೆ ಕರೆಯೋಣ ಅಂತ ಬಂದೆ. ಅದಿರಲಿ, ಸುರಭಿ ತವ್ರ ಮನೆಗೆ ಹೋಗಿದ್ದಾಳಂತೆ? ಹಾಂ ಹೌದು. ಅಲ್ಲ ಕಣಮ್ಮ, ಇವಾಗ ಇದ್ದಕ್ಕಿದ್ದಂಗೆ ತವ್ರ ಮನೆಗೆ ಹೋಗೋಂಥ ಅವಶ್ಯಕತೆ ಏನಿತ್ತು ಅವಳಿಗೆ? ಇಲ್ಲಿರೋಂಥ ಅವಶ್ಯಕತೆನೂ ಏನಿದೆ ಹೇಳ ಅವಳಿಗೆ? ಅಂದ್ರೆ ಅಂದ್ರೆ ನೀನು ಏನು ಹೇಳ್ತಿದ್ಯಮ್ಮ? ಅಲ್ಲ ಕಣೋ, ನೀನು ಅವಳ ಗಂಡ. ಅವಳು ನಿನ್ನ ನಂಬ್ಕೊಂಡು ತಾನೇ ಈ ಮನೆಗೆ ಬಂದಿರೋದು. ಅವಳನ್ನ ಯಾವತ್ತಾದ್ರೂ ಪ್ರೀತಿಯಿಂದ ಮಾತಾಡ್ಸಿದ್ಯಾ? ಈ ಮನೇಲಿ ಪಾಪ ಅವಳಿಗೆ ಯಾರೂ ಬೆಲೆ ಕೊಡಲ್ಲ. ನಿನಗೆ ಗೊತ್ತಾ ಅದು? ಅವಳು ಏನಾದರೂ ಹೇಳಕ್ಕೆ ಬಂದರೆ ಮಾತಿಗೆ ಮುಂಚೆ ರೇಗಾಡ್ತೀಯ. ಪಾಪ ಅವಳು. ಅಮ್ಮ, ನಾನೇನು ಮಾಡಿದೆ? ಈಗ ನನ್ನ ಮೇಲೆ ಯಾಕೆ ಹೋಗಾಡ್ತಿದ್ಯಾ ನೀನು? ಸಾಕು, ಸುಮ್ಮನೆ ಇರೋ. ಯಾವಾಗ ನೋಡಿದ್ರು ಪಾಪ ಅವಳನ್ನ ಬೈತಾನೆ ಇರ್ತೀಯ. ಈ ಮನೇಲಿ ಏನು ನಡೀತಿದೆ ಅನ್ನೋದು ನಿನಗೆ ಗಮನಿಸೋಕ್ಕೆ ಬರಲ್ಲ. ಅವಳು ಹೇಳಿದ್ರು ಅದನ್ನು ಒಪ್ಕೊಳ್ಳೋದು ಇಲ್ಲ. ಪ್ರಜ್ಞೆ ಅವಳನ್ನು ಯಾವ ರೀತಿ ಹೀಯಾಳಿಸ್ತಾಳೆ ಅಂತ ನಿನಗೆ ಗೊತ್ತಾ? ಇತ್ತೀಚೆಗೆ ನವ್ಯ ಬಂದ್ಮೇಲಂತೂ ನವ್ಯ ಪ್ರಜ್ಞೆ ಇಬ್ಬರು ಯಾವಾಗಲೂ ಜೊತೆಲೇ ಇರ್ತಾರೆ. ಪಾಪ ಸುರಭಿನ ಮಾತೇ ಆಡ್ಸಲ್ಲ. ಆ ಹುಡುಗಿ ಎಲ್ಲ ಮನೆ ಕೆಲಸನೂ ಒಬ್ಬಳೇ ಮಾಡಿಕೊಂಡು ಯಾರು ಏನೇ ಅಂದರೂ ಅದನ್ನೆಲ್ಲ ಕೇಳಿಸ್ಕೊಂಡು ಸಹಿಸ್ಕೊಂಡು ಹೋಗ್ತಿದ್ಲು. ಒಂದು ಮಾತು ಕೂಡ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ನಿನ್ನ ಎದುರುಗಡೆ ಬಂದು ಹೇಳ್ದವಳಲ್ಲ, ಮಾಡ್ದವಳಲ್ಲ. ಏನಾದರೂ ಹೇಳಕ್ಕೆ ಬಂದರೂ ನೀನು ಅದನ್ನು ಕೇಳಿಸ್ಕೋತೀಯಾ? ಮಾತು ಮುಂಚೆ ಅವಳನ್ನೇ ಬೈತಿಯಲ್ಲ. ಇದನ್ನೆಲ್ಲ ನೋಡಿ ನೋಡಿ ನನಗೂ ಸಾಕಾಗೋಗಿದೆ. ಅದಕ್ಕೆ ನಾನೇ ಅವಳನ್ನ ನೀನು ತವ್ರ ಮನೆಗೆ ಹೋಗು ಅಂತ ಕಳಿಸ್ದೆ. ಏನು, ನೀನು ಸುರಭಿನ ತವ್ರ ಮನೆಗೆ ಹೋಗು ಅಂತ ಕಳಿಸಿದ್ಯಾ? ಇನ್ನೇನು ಮಾಡಲಿ? ನೀನಂತ ಅವಳ ಕಷ್ಟ ಸುಖ ಏನೂ ವಿಚಾರಿಸಲ್ಲ. ನೀನಾಯಿತು, ನಿನ್ನ ಆಫೀಸ್ ಆಯಿತು, ಮನೆಗೆ ಬಂದರೆ ಊಟ ಮಾಡಿ ಬಿದ್ಕೊಳ್ಳೋದು ಒಂದೇ ಗೊತ್ತಿರೋದು ನಿನಗೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವಳಿಗೆ ಎಷ್ಟು ಕೆಲಸ ಮಾಡ್ತಾಳೆ. ನೀನೇನಾದರೂ ತಿಂದ್ಯಾ ಬಿಟ್ಯಾ ಏನಾದರೂ ಕೇಳ್ತೀಯ ಅವಳ? ಅಂದಮೇಲೆ ಅವಳ ವಿಷಯ ನಿನಗೆ ಯಾಕೆ? ಹೇಗೂ ನವ್ಯ ಅಡುಗೆ ಮಾಡಿದ್ದಾಳೆ, ಆರಾಮಾಗಿ ತಿನ್ಕೊಂಡು ಹೋಗಿ ಮಲ್ಕೋ ಹೋಗು. ಅಮ್ಮ, ನಾನು ಸುಮ್ಮನೆ ಇದ್ದೀನಿ ಅಂತ ಇಷ್ಟ ಬಂದಂಗೆಲ್ಲ ಮಾತಾಡ್ಬೇಡ. ಇಷ್ಟ ಬಂದಂಗೆ ಏನು ಮಾತಾಡ್ತಿಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಅವಳು ಕಣ್ಣೆದುರಿದ್ದಾಗ ನಿನಗೆ ಅವಳು ಕಾಣಿಸೋದೇ ಇಲ್ಲ ಅಲ್ವಾ? ಯಾಕಂದರೆ 3 ಹೊತ್ತು ಅಡುಗೆ ಮನೇಲಿ ಇರ್ತಾಳಲ್ಲ ಅವಳು. ಏನೋ ಮಾಡ್ತಿರ್ತಾಳೆ ಅಂತ ಸುಮ್ಮನಾಗ್ಬಿಡ್ತೀಯ. ಈಗ ಅಡುಗೆ ಮನೇಲಿ ಇರಲಿಲ್ವಲ್ಲ, ಅದಕ್ಕೆ ಹುಡ್ಕೊಂಡು ಬಂದಿದ್ಯಾ. ಅರ್ಜುನ್ ಏನೂ ಮಾತಾಡದೆ ಅಲ್ಲಿಂದ ಹೊಟ್ಟೋಗ್ತಾನೆ. ಇವಾಗ ಬಂದ್ಬಿಟ್ಟ ಸುರಭಿನ ಯಾಕೆ ತವ್ರ ಮನೆಗೆ ಕಳಿಸಿದ್ಯಾ ಅಂತ. ಪ್ರಜ್ಞಾ ಹೊರಗಡೆ ಹೋಗಿದ್ದವಳು ಮನೆಗೆ ಬಂದ ತಕ್ಷಣ ಸೀದಾ ಸುರಭಿ ಅರ್ಜುನ್ ರೂಮಿಗೆ ಬರ್ತಾಳೆ. ಹೇಗೂ ಸುರಭಿ ಅದಕ್ಕೆ ಊರಲ್ಲಿಲ್ಲ. ಅವತ್ತು ಅವ್ರ ಮದುವೆಗೆ ಅಂತ ತಗೊಂಡಿದ್ದ ಸೀರೆನ ಬಚ್ಚಿಟ್ಟಿದ್ನಲ್ಲ, ಅದನ್ನು ಹೇಗಾದರೂ ಮಾಡಿ ನನ್ನ ಬ್ಯಾಗ್ ಒಳಗೆ ಹಾಕೊಂಡ್ಬಿಡ್ತೀನಿ. ವಿತ್ ಬ್ಲೌಸ್ ಅವ್ರು ಹೊಲಿಸ್ಕೊಂಡಿದ್ರೇನು? ಈಗೇನು ಮ್ಯಾಚಿಂಗ್ ಸೆಂಟ್ರು ಬೇಕಾದಷ್ಟಿದೆ. ನಾನೊಂದು ಬ್ಲೌಸ್ ಹೊಲಿಸ್ಕೊಂಡ್ರೆ ಆ ಸೀರೆನ ನಾನೇ ಉಟ್ಕೋಬೋದು. ಅವ್ರು ಹೇಗೂ ಕಳೆದೋಯ್ತು ಅಂತ ತಿಳ್ಕೊಂಡಿದ್ದಾರೆ. ಅರ್ಜುನ್ ತಾಯಿ ಆಡಿದ ಮಾತಿಂದ ತುಂಬ ಕೋಪ ಮಾಡಿಕೊಂಡು ಸೀದಾ ಅವ್ನ ರೂಮಿಗೆ ಬರ್ತಾನೆ. ಅಲ್ಲಿ ಪ್ರಜ್ಞೆ ಇರೋದನ್ನ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಇವಳಿಗೆ ನಮ್ಮ ರೂಮಲ್ಲಿ ಏನು ಕೆಲಸ? ಪ್ರಜ್ಞಾ ಸೀದಾ ಹೋಗಿ ಆ ಸೀರೆನ ತರ್ತಾಳೆ. ವಾವ್, ಈ ಸೀರೆ ಎಷ್ಟು ಚೆನ್ನಾಗಿದೆ. ಸುರಭಿ ಅದಕ್ಕೆ ಇನ್ನು ಈ ಸೀರೆ ನಿಮ್ಮ ಕೈಗೆ ಯಾವತ್ತೂ ಸೇರಲ್ಲ. ನೀವು ನವನೀತ್ ಅಣ್ಣನ ಮದುವೆಲಿ ಈ ಸೀರೆ ಉಟ್ಕೋಬಾರ್ದು ಅಂತಾನೆ ನಾನು ಬಚ್ಚಿಟ್ಟಿದ್ದೆ. ನಾನು ಕೊಡಿಸಿರೋ ಸೀರೆ ಉಟ್ಕೋಬೇಕು, ಎಲ್ರಿಗೂ ನಾನು ಅದನ್ನು ಹೇಳಬೇಕು, ನಿಮ್ಗೆ ಅವಮಾನ ಆಗಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ನೋಡ್ತಾ ಇರಿ, ಇನ್ನೂ ಅರ್ಜುನ್ ಅಣ್ಣ ನಿಮ್ಮ ಮಧ್ಯೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ನಿಮ್ಮ ಜೀವನ ಹಾಳು ಮಾಡ್ತೀನಿ. ಅಂದರೆ ಇದರಲ್ಲಿ ಸುರಭಿ ತಪ್ಪು ಏನೂ ಇಲ್ಲ. ಪಾಪ ಅನ್ಯಾಯವಾಗಿ ನಾನು ಅವಳನ್ನು ಬೈದ್ಬಿಟ್ನಲ್ಲ. ಇಲ್ಲ, ಈಗಲೇ ಸುರಭಿ ಹತ್ರ ಹೋಗ್ಬೇಕು ನಾನು. ಪ್ರಜ್ಞಾ, ಊಟಕ್ಕೆ ಬಾ. ಹಾಂ ಬಂದೆ ಅದಕ್ಕೆ. ಇದನ್ನು ನನ್ನ ಸೂಟ್ ಕೇಸಲ್ಲಿ ಇಟ್ಕೊಬಿಡ್ತೀನಿ, ಅವಾಗ ಯಾರಿಗೂ ಗೊತ್ತಾಗಲ್ಲ. ಸುರಭಿ ನೋಡು, ಮದುವೆ ಆಗಿ ಇಷ್ಟು ವರ್ಷ ಆಯಿತು, ನೀನು ಯಾವತ್ತೂ ಇಲ್ಲಿ 15 ದಿನದ ಮಟ್ಟಿಗೆ ಉಳ್ಕೊಂಡೇ ಇಲ್ಲ. ನಿಮ್ಮ ಮನೆಗೆ 2ನೇ ಸೊಸೆ ಬರೋವರೆಗೂ ನೀನು ಇಲ್ಲಿಗೆ ಬರೋಕ್ಕಾಗಲೇ ಇಲ್ಲ ಅಲ್ವಾ? ಮತ್ತೆ ಮನೇಲೆಲ್ಲರೂ ಆರಾಮ? ಹ್ಞೂ ಅಮ್ಮ, ಎಲ್ಲರೂ ಆರಾಮಾಗಿದ್ದಾರೆ. ನೋಡು, ನಿನ್ನ ಜೊತೆ ಮಾತಾಡ್ತಾ ಅತ್ತೆಗೆ ಫೋನ್ ಮಾಡೋದೇ ಮರ್ತುಬಿಟ್ಟೆ. ತಲುಪಿದ ಕೂಡಲೇ ಫೋನ್ ಮಾಡು ಅಂತ ಅತ್ತೆ ಹೇಳಿದರು. ಹಲೋ ಅತ್ತೆ, ನಾನು ಇವಾಗ ಬಂದೆ ಇಲ್ಲಿಗೆ. ಹೌದಾ, ಒಳ್ಳೇದಮ್ಮ. ಎಲ್ಲರೂ ಆರಾಮ ಅಲ್ಲಿ? ಹಾಂ ಅತ್ತೆ, ಎಲ್ಲರೂ ಆರಾಮ್. ನೋಡು, ಇಲ್ಲಿ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ. ನೀನು ಆರಾಮಾಗಿ
ಅವ್ರ ಮನೇಲಿ ಇದ್ ಬಾ, ಸರಿನಾ? ಸರಿ ಅತ್ತೆ. ಸುರಭಿ, ಅಳಿಯಂದ್ರನ್ನು ಕರ್ಕೊಂಡು ಬರೋದಲ್ವೇನೆ? ಇಲ್ಲ ಅಮ್ಮ, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು. ನಿಜ ಹೇಳ್ಬೇಕಂದ್ರೆ ಇಲ್ಲಿಗೆ ಬಂದಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಏನು, ನೀನು ಇಲ್ಲಿಗೆ ಬರೋ ವಿಷಯ ಅಳಿಯಂದ್ರ ಗೊತ್ತಿಲ್ವಾ? ಇಲ್ಲ, ಅವರು ನವನೀತ್ ಇಬ್ರು ಸ್ವಲ್ಪ ಕೆಲಸದ ಮೇಲೆ ಆಚೆ ಹೋಗಿದ್ರು. ಅತ್ತೆ, ನಿನಗೆ ಲೇಟ್ ಆಗುತ್ತೆ, ನಾನು ಅವನಿಗೆ ಹೇಳ್ಕೊತೀನಿ, ನೀನು ಹೊರಡು ಅಂದರು. ಅದಕ್ಕೆ ಬಂದ್ಬಿಟ್ಟೆ. ಅಲ್ಲ ಕಣೆ, ಅಳಿಯಂದ್ರಿಗೆ ಹೇಳ್ದೆ ಬಂದಿದ್ಯಲ್ಲ ನೀನು. ಅಮ್ಮ, ನಿಮ್ಮ ಅಳಿಯಂದ್ರಿಗೆ ಆಮೇಲೆ ಫೋನ್ ಮಾಡಿ ಹೇಳ್ಬೋದು, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ. ನಾನು ನೋಡು ಮಾತಾಡ್ತಾ ಕೂತ್ಕೊಂಡ್ಬಿಟ್ಟೆ. ಸರಿ, ಕೈಕಾಲು ತೊಳ್ಕೊಂಡು ಬಾ, ಊಟ ಮಾಡುವಂತೆ. ಇದೇನಮ್ಮ ನವ್ಯ, ಇಷ್ಟು ಬೇಗ ಇಷ್ಟೊಂದು ಅಡುಗೆ ಮಾಡಿಬಿಟ್ಯಾ? ಮತ್ತೆ ನನ್ನ ಹೆಂಡ್ತಿನ ಏನು ಅನ್ಕೊಂಡಿದ್ಯಮ್ಮ ನೀನು? ಅವಳು ಸೂಪರ್ ಫಾಸ್ಟ್. ಹೌದು ಕಣ, ನನಗೂ ಈಗಲೇ ಗೊತ್ತಾಗಿದ್ದು. ಇವಳು ಸುರಭಿಗಿಂತ ಫಾಸ್ಟ್ ಆಗಿದ್ದಾಳೆ. ಈಗಲೇ ಆದರೂ ಗೊತ್ತಾಯ್ತಾ ನಿಂಗೆ ಅದಕ್ಕೆ ಎಷ್ಟು ಫಾಸ್ಟ್ ಅಂತ? ಗೊತ್ತಾಯ್ತು. ಹೊಟ್ಟೆ ಚುರುಚುರು ಅಂತಿದೆ. ನಡೀರಿ, ಎಲ್ಲರೂ ಊಟ ಮಾಡೋಣ. ಅದು ಸರಿ, ಅರ್ಚನೆ ಎಲ್ಲಿ? ಅತ್ತೆ, ಆಗಲೇ ನಾನು ನಿಮ್ಮನ್ನು ಎಬ್ಸೋಣ ಅಂತ ಹೊರಟಿದ್ದೆ. ಅಷ್ಟೊತ್ತಿಗೆ ಭಾವ ನಾನೇ ಹೋಗಿ ಅಮ್ಮನ ಎಬ್ಬಿಸ್ತೀನಿ ಅಂದರು. ನಿಮ್ಮ ರೂಮಿಗೆ ಬರಲಿಲ್ವಾ ಅವರು? ಬಂದಿದ್ದ, ಆಮೇಲೆ ಎಲ್ಲಿ ಹೋದ? ಇರು, ಅವನ ರೂಮಲ್ಲಿ ಏನಾದರೂ ಇದಾನ ನೋಡ್ಕೊಂಡು ಬರ್ತೀನಿ. ಇಲ್ಲ ಅಮ್ಮ, ಅರ್ಜುನ ಅಣ್ಣ ಅವನ ರೂಮಲ್ಲಿ ಇಲ್ಲ. ಅದು ನಿನಗೆ ಹೇಗೆ ಗೊತ್ತು? ನಾನು ಈಗ ತಾನೇ ಅವ್ರ ರೂಮಿಂದ ಬಂದೆ. ನೀನು ಯಾಕೆ ಅವನ ರೂಮ್ಗೆ ಹೋಗಿದ್ದೆ? ಅದು ಅದೇ ಊಟಕ್ಕೆ ಕರೆಯೋಣ ಅಂತ ಹೋಗಿದ್ದೆ. ಅರ್ಜುನ ಅಣ್ಣ ಅಲ್ಲಿ ಇರಲಿಲ್ಲ. ಮತ್ತೆ ಎಲ್ಲ ಹೋದ ಅವನು? ಎಲ್ಲ ಅರ್ಜೆಂಟ್ ಕೆಲಸ ಇತ್ತು ಅನ್ಸುತ್ತೆ, ಹೊರಗಡೆ ಹೋಗಿದ್ದಾನೆ. ಸರಿ, ನಾವೆಲ್ಲ ಊಟ ಮಾಡ್ಕೊಳ್ಳೋಣ, ಅಷ್ಟೊತ್ತಿಗೆ ಅವನು ಬರ್ತಾನೆ. ಈ ಕಡೆ ಸುರಭಿ ಊಟ ಮಾಡಿ ಆರಾಮಾಗಿ ಮಲಗಿರ್ತಾಳೆ. ಅಷ್ಟೊತ್ತಿಗಲ್ಲಿಗೆ ಅರ್ಜುನ್ ಬರ್ತಾನೆ. ಸುರಭಿ, ಅಳಿಯಂದ್ರೆ ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಒಳಗಡೆ. ಅತ್ತೆ, ಸುರಭಿ ಇಲ್ಲಿಗೆ ಬಂದ್ಲಾ? ಹಾ, ಬಂದಿದ್ದಾಳೆ, ಒಳಗಡೆ ಮಲಗಿದ್ದಾಳೆ. ನೋಡಿ ಅತ್ತೆ, ನನಗೊಂದು ಮಾತು ಹೇಳ್ದೆ ಬಂದಿದ್ದಾಳೆ. ಇಲ್ಲಿ ನೋಡಿದ್ರೆ ಆರಾಮಾಗಿ ಮಲಗಿದ್ದಾಳೆ. ನಾನು ಹೇಳ್ದೆ ಅವಳಿಗೆ, ಅಲ್ಲ ಕಣೆ, ಅಳಿಯಂದ್ರಿಗೊಂದು ಮಾತು ಹೇಳಿ ಬರಬಾರ್ದ ಅಂತ. ಸರಿ, ನೀವು ಒಳಗಡೆ ಬಂದು ಕೂತ್ಕೊಳ್ಳಿ, ನಾನು ಅವಳನ್ನು ಎಬ್ಬಿಸ್ತೀನಿ. ಸುರಭಿ ಹೆದರ್ಕೊಂಡು ತನ್ನ ಗಂಡನ ಎದುರುಗಡೆ ಬರ್ತಾಳೆ. ರೀ, ಅದು ಅತ್ತೆಗೆ ಹೇಳಿದ್ನಲ್ಲ ಅಂತ ನಾನು ನಿಮ್ಗೆ ಹೇಳಿ ಬರಲಿಲ್ಲ ಅಷ್ಟೇ. ಸುರಭಿ, ನಾನು ನಿನಗೆ ಬೈಯಕ್ಕೆ ಬಂದಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಸುರಭಿ, ಏನಮ್ಮ? ನಾನು ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿ ಬರ್ತೀನಿ ಕಣೆ. ಹಾಂ ಸರಿ, ಒಂದು ಬಾಗಿಲು ಹಾಕೋ ಬಾ. ಬಂದೆ ರೀ, ಒಂದು ನಿಮಿಷ ಬಂದೆ. ಏನು ವಿಷಯ ರೀ? ಏನೋ ಮಾತಾಡಬೇಕು ಅಂದರೆ? ನೀನು ಮೊದಲು ಕೂತ್ಕೋ, ನಾನು ಆಮೇಲೆ ಹೇಳ್ತೀನಿ. ಸುರಭಿ, ನವನೀತ್ ಮದುವೆಗೆ ಅಂತ ನೀನು ಸೀರೆ ತಗೊಂಡಿಯಲ್ಲ, ಯಾಕೆ ನೀನು ಅದನ್ನು ಉಟ್ಕೊಳ್ಳಿಲ್ಲ? ಆ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಳು. ಅವತ್ತು ನಾನು ಅತ್ತೆ ಇಬ್ಬರು ಶಾಪಿಂಗ್ಗೆ ಅಂತ ಹೋದಾಗ ನನಗೊಂದು ಸೀರೆ ತುಂಬ ಇಷ್ಟ ಆಯಿತು. ಅದನ್ನು ನಾನು ತಗೊಂಡು ಬಂದು ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡೆ. ಆದರೆ ನನ್ನ ಸೂಟ್ ಕೇಸಲ್ಲಿ ಜೋಡಿಸ್ಕೋಬೇಕಾದ್ರೆ ಆ ಸೀರೆ ಹಾಕೊಂಡಿದ್ದು ನೆನಪು ನನಗೆ. ಚೌಟ್ರಿಗೆ ಹೋಗಿ ನೋಡ್ತೀನಿ, ಆ ಸೀರೆ ಸೂಟ್ ಕೇಸಲ್ಲಿ ಇಲ್ಲವೇ ಇರಲಿಲ್ಲ. ನೀನು ನಮ್ಮ ರೂಮಲ್ಲಿ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ಯಾ? ಇಲ್ಲ. ಮತ್ತೆ ಇನ್ಯಾವ ರೂಮಲ್ಲಿ? ಅದೇ ರೀ, ಮೊದಲು ನವನೀತ್ ಆ ರೂಮಲ್ಲಿ ಮಲ್ಕೋತಿದ್ದ ನೋಡಿ. ಇವಾಗ ನಾವು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ಮದುವೆಗೆ ಸಂಬಂಧಪಟ್ಟಿದ್ದ ಎಲ್ಲ ಸಾಮಾನುಗಳನ್ನು ಇಟ್ಟಿದ್ದೆ. ಅಲ್ಲೇ ನನ್ನ ಸೂಟ್ ಕೇಸು ಇಟ್ಟೆ. ಯಾಕ್ರಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಫಸ್ಟ್ ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ಸುರಭಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಮನ್ಸಿಗೆ ತುಂಬಾ ನೋವು ಮಾಡಿಬಿಟ್ಟೆ. ಅಯ್ಯೋ, ಇವಾಗ ಸಾರಿ ಕೇಳೋಂಥದ್ದು ಏನಾಯಿತು? ಹೇಳ್ತೀನಿ. ಅರ್ಜುನ್ ತನ್ನ ಹೆಂಡತಿ ಸುರಭಿಗೆ ಎಲ್ಲ ವಿಷಯನೂ ಹೇಳ್ತಾನೆ. ಅಂದ್ರೆ ಸೀರೆ ಬಚ್ಚಿಟ್ಟಿರೋದು ಪ್ರಜ್ಞೆ ಅಲ್ಲ ರೀ? ಅವಳು ಯಾಕೆ ಈ ರೀತಿ ಎಲ್ಲ ಮಾಡಿದ್ಲು? ಯಾಕೆ ಅಂದರೆ ಮದುವೆಗೆ ಅಂತ ತೊಗೊಂಡಿರೋ ಸೀರೆ ಬಿಟ್ಟರೆ ಇನ್ನು ಚೆನ್ನಾಗಿರೋದು ಅಂದರೆ ಅವಳು ಕೊಡ್ಸಿರೋ ಸೀರೆನೇ ಅಲ್ವಾ? ಅದಕ್ಕೆ ಅದನ್ನು ನೀನು ಉಟ್ಕೋಬೇಕು. ಎಲ್ಲರ ಮುಂದೆ ನಿನಗೆ ಅವಮಾನ ಮಾಡಬೇಕು ಅಂತಲೇ ಈ ರೀತಿ ಮಾಡಿದ್ದಾಳೆ.
ರೀ, ನಾನು ನಿಮ್ಗೆ ಎಷ್ಟೋ ಸತಿ ಅವಳ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ, ಆದರೆ ನೀವೇನು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇರ್ತಿರ್ಲಿಲ್ಲ. ಹೌದು ಸುರಭಿ, ಅದಕ್ಕೆ ನಾನು ನಿನಗೆ ಸಾರಿ ಕೇಳೋಣ ಅಂತ ಬಂದಿದ್ದು. ನೋಡು, ನೀನು ಇಲ್ಲೇ ಒಂದು 15 ದಿನ ಆರಾಮಾಗಿರೋ. ನಾನು ಮನೆಗೆ ಬಂದ ತಕ್ಷಣ ನೀನು ಕಾಣಿಸ್ಲಿಲ್ಲ. ಸುರಭಿ ಎಲ್ಲಿ ಅಂತ ಕೇಳಿದ್ದಕ್ಕೆ ನವ್ಯ ತವ್ರ ಮನೆಗೆ ಹೋಗಿದ್ದಾರೆ ಅಕ್ಕ ಅಂತ ಹೇಳಿದ್ಲು. ನನಗೆ ಆಶ್ಚರ್ಯ ಆಯಿತು. ಸರಿ, ಸೀದಾ ನಾನು ಅಮ್ಮನ ರೂಮಿಗೆ ಹೋಗಿ ಅಮ್ಮನ ಕೇಳಿದ್ದಕ್ಕೆ ಅಮ್ಮ ನನಗೆ ಎಲ್ಲ ವಿಷಯನೂ ಹೇಳಿದ್ರು. ಅಮ್ಮ ಹೇಳಿದಾಗ ನನಗಿನ್ನೂ ಕೋಪ ಬಂತು. ನಾನು ಸೀದಾ ನನ್ನ ರೂಮ್ಗೆ ಹೋಗೋಣ ಅಂತ ಹೋದ್ನ. ಆವಾಗ ಪ್ರಜ್ಞಾ ಇದನ್ನೆಲ್ಲ ಮಾತಾಡಿಕೊಂಡು ಆ ಸೀರೆನೇ ನೋಡ್ಕೊಂಡು ಏನೇನೋ ಗುನ್ಗುಡ್ತಿದ್ಲು. ಆವಾಗ ನನಗೆ ನಿಜ ಏನಾಯ್ತು ಅಂತ ಗೊತ್ತಾಯಿತು. ಅದಕ್ಕೆ ನಾನು ಸೀದಾ ಇಲ್ಲಿಗೆ ಬಂದೆ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ಈಗಲಾದರೂ ನೀವು ನನ್ನ ಅರ್ಥ ಮಾಡ್ಕೊಂಡ್ರಲ್ಲ. ಅಳ್ಬೇಡ ಸುರಭಿ, ಇನ್ಮೇಲೆ ಏನೇ ಆದರೂ ನಾನು ನಿನ್ನ ಜೊತೆ ಇರ್ತೀನಿ. ಈ ಕಡೆ ಶಾರದನ್ ಮನೇಲಿ ಎಲ್ಲರೂ ಊಟ ಮಾಡಿ ಆರಾಮಾಗಿ ಮಾತಾಡ್ತಿರ್ತಾರೆ. ನವ್ಯ, ಅಡುಗೆ ಅಂತೂ ತುಂಬ ಚೆನ್ನಾಗಿತ್ತು. ಹೌದಮ್ಮ, ನಾನಂತೂ ಹೊಟ್ಟೆ ತುಂಬ ತಿಂದ್ಬಿಟ್ಟೆ. ಒಳ್ಳೆ ನಿದ್ದೆ ಬರ್ತಾ ಇದೆ. ಸರಿ, ನಾನು ಹೋಗಿ ಮಲ್ಕೊಳ್ತೀನಿ. ಅದಕ್ಕೆ ಜೀರಾ ರೈಸು, ದಾಲು, ಚಪಾತಿ, ಕೂಟು ಎಲ್ಲ ಸೂಪರ್ ಆಗಿತ್ತು. ಪ್ರಜ್ಞಾ, ನೀನು ಮಧ್ಯಾಹ್ನ ಹೊತ್ತು ಚಪಾತಿ ತಿನ್ನಲ್ಲ ಅಲ್ವಾ? ಮತ್ತು ಇವತ್ತೇನು ತಿನ್ಬಿಟ್ಟಿಯಲ್ಲ? ಹೌದಾ ಪ್ರಜ್ಞಾ, ನೀನು ಮಧ್ಯಾಹ್ನ ಚಪಾತಿ ತಿನ್ನಲ್ವಾ? ಅಯ್ಯೋ, ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ ಬಿಡಿ, ಅದಕ್ಕೆ ಅದು ಹೇಗೆ ಬಿಡೋಕ್ಕಾಗುತ್ತೆ? ಅವತ್ತು ಸುರಭಿ ಅಷ್ಟೆಲ್ಲ ಐಟಮ್ಸ್ ಮಾಡಿದ್ರು. ನಾನು ಮಧ್ಯಾಹ್ನ ಚಪಾತಿ ತಿನ್ನಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಹಾಗೆ ಹೀಗೆ ಅಂತ ಕೂಗಾಡ್ಬಿಟ್ಟೆ. ಇವತ್ತು ನೋಡಿದ್ರೆ ಆರಾಮಾಗಿ ತಿಂದಿಯಲ್ಲ. ಅಮ್ಮ, ನವ್ಯ ಅದಕ್ಕೆ ಈ ಮನೆಗೆ ಬಂದಮೇಲೆ ಮೊದಲನೇ ಸರಿ ಅಡುಗೆ ಮಾಡಿದ್ದಾರೆ. ಅದು ಬೇಡ ಇದು ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಏನು ಹೇಳ್ದೆ ತಿಂದೆ ಅಷ್ಟೇ. ನೀನು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಬರಬೇಡ. ಓಹ್, ಮೊದಲನೇ ಸರಿ ಅಡುಗೆ ಮಾಡಿದ್ದಾಳೆ ಅಂತ ಆ ಥರ ತಿಂದ್ಯಾ? ಸರಿ ಬಿಡು. ಇನ್ನೊಂದ್ಸರಿ ಮಧ್ಯಾಹ್ನ ಏನಾದರೂ ನವ್ಯ ಚಪಾತಿ ಮಾಡಿದ್ರೆ ಹಾಗಾದ್ರೆ ನೀನು ತಿನ್ನಲ್ಲ. ಈಗ ಪ್ರಜ್ಞೆಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಹಾಗೆ ಅನ್ಕೋ. ನವ್ಯ, ರಾತ್ರಿ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ಯಮ್ಮ? ಏನು ಅಂತ ಇನ್ನೂ ಗೊತ್ತಿಲ್ಲ ಅತ್ತೆ. ಸರಿ, ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಒರೆಸಿ ಹೋಗು. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ರಾತ್ರಿ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವಂತೆ. ಅದಕ್ಕೆ ನಿಜಕ್ಕೂ ಅಡುಗೆ ತುಂಬಾ ಸೂಪರಾಗಿತ್ತು. ನನಗಂತೂ ಕಣ್ಣು ಎಳ್ಕೊಂಡು ಹೋಗ್ತಾ ಇದೆ. ನಾನು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀನಿ. ನೀವು ಅದೇನೇನು ಬೇಗ ಕೆಲಸ ಮುಗಿಸ್ಕೊಳ್ಳಿ. ಇವಾಗ ನಾನು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಒರೆಸಿ ಅಷ್ಟೊತ್ತಿಗೆ ಹತ್ತತ್ರ 4 ಗಂಟೆನೇ ಆಗ್ಬಿಡುತ್ತೆ. ಇನ್ನೇನು ರೆಸ್ಟ್ ತಗೊಳ್ಳೋದು? ಅಯ್ಯೋ, ಇವಾಗ ಹೇಗೋ ತಪ್ಪಿಸ್ಕೊಂಡೆ. ರಾತ್ರಿಗೇನಪ್ಪ ಮಾಡೋದು? ನವ್ಯ ರಾತ್ರಿ ಅಡುಗೆಗೆ ಇನ್ನೇನು ಪ್ಲ್ಯಾನ್ ಮಾಡ್ತಾಳೆ? ಅಥವಾ ನವ್ಯಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗುತ್ತಾ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.